ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಇಂದಿರಾನಗರ ಇಬ್ಬರ ಹೆಣ್ಣು ಮಕ್ಕಳತ ದೇಹವು ಸೈದಾಪುರ ಪಕ್ಕದ ನೀಳಹಳ್ಳಿಯ ಕೆರೆಯಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಕಂಡುಬಂದಿದ್ದು, ಆದರೂ ಇದುವರೆಗೂ ಯಾವುದೇ ಆರೋಪಿಯನ್ನು ಹೊಂದಿಸಿರುವುದಿಲ್ಲ. ಈ ಪ್ರಕರಣವನ್ನು ಸಿಬಿಐ ಮತ್ತು ಸಿಐಡಿ ಹಸ್ತಾಂತರ ಮಾಡಿ ಕೊಲೆಗಾರರನ್ನು ಪತ್ತೆ ಹಚ್ಚಬೇಕು ಮತ್ತು ಈ ಕುಟುಂಬದವರಿಗೆ ಪರಿಹಾರ ಧನ ಒದಗಿಸಲು ಒತ್ತಾಯಿಸಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಲೆಮಾರಿ ಸಂಘಟನೆಗಳ ಮಹಾ ಒಕ್ಕೂಟ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಲ್ಯಾಣಂ ನಾಗರಾಜು ತಾಲೂಕಾ ಅಧ್ಯಕ್ಷರು, ಬುಡುಗ ಜಂಗಮ ಬಿ ರಾಮಣ್ಣ ಗೌರವ ಅಧ್ಯಕ್ಷರು, ಬುಡ್ಗ ಜಂಗಮ ಆರ್ ಕೃಷ್ಣ ತಾಲೂಕಾ ಅಧ್ಯಕ್ಷರು, ಅಲಮಾರಿ ಬುಡಕಟ್ಟು ಮಹಾಸಭಾ ತಿಪ್ಪೇಸ್ವಾಮಿ, ಅಲೆಮಾರಿ ಚೆನ್ನದಾರ್ಸರ ಕ್ಷೇಮಾಭಿವೃದ್ಧಿ ಕೋಟ ಯಲ್ಲಪ್ಪ ಅಲೆಮಾರಿ ಹಾಗೂ ಇನ್ನಿತರ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಗಂಗಾವತಿ ಅವರ ಮುಖಾಂತರ ದಿನಾಂಕ 12/2/2020 ಅನುಮಾನಾಸ್ಪದ ಸ್ಥಿತಿಯಲ್ಲಿ ಕಂಡು ಬಂದಿದ್ದು, ಆದರೆ ಇದುವರೆಗೂ ಯಾವುದೇ ಆರೋಪಿಗಳನ್ನು ಬಂಧಿಸುತ್ತಿರುವುದಿಲ್ಲ. ಈ ಪ್ರಕರಣವನ್ನು ಸಿಬಿಐ ಮತ್ತು ಸಿಐಡಿ ಹಸ್ತಾಂತರ ಮಾಡಿ ಕೊಲೆಗಾರರನ್ನು ಪತ್ತೆ ಹಚ್ಚಬೇಕು ಮತ್ತು ಈ ಕುಟುಂಬದವರಿಗೆ ಪರಿಹಾರ ಧನ ಒದಗಿಸಲು ಒತ್ತಾಯಿಸಿ ಮನವಿ. ಸನ್ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಲೆಮಾರಿ ಬುಡಕಟ್ಟು ಮಹಾಸಭಾ ರಿಜಿಸ್ಟ್ರೇಟರ್ ಗಂಗಾವತಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 12/2/2025 ಯಾದಗಿರಿ ಜಿಲ್ಲೆಯ ಸೈದಾಪುರ ಪಕ್ಕದಲ್ಲಿ ನೀಲಹಳ್ಳಿ ಕೆರೆಯಲ್ಲಿ ಇಂದಿರಾನಗರ ನಿವಾಸಿಗಳಾದ 90 ವರ್ಷದ ಶ್ರೀಮತಿ ಶ್ಯಾಮಮ್ಮ ಗಂಡ ಹುಸೇನಪ್ಪ ಸಿರಿಗಿರಿ ಮತ್ತು 15 ವರ್ಷದ ಸಾಯಮ್ಮ ತಂದೆ ಭೀಮಪ್ಪ ಈ ಇಬ್ಬರು ಮಹಿಳೆಯರು ಮೃತದೇಹಗಳು ಸಿಕ್ಕಿದ್ದು, ಅವರು ಅಲೆಮಾರಿ ಬುಡಜಂಗಮ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ. ಇವರು ದಿನನಿತ್ಯದ ಜೀವನೋಪಾಯಕ್ಕಾಗಿ ಭಿಕ್ಷೆ ಬೇಡಿ ಚಿಂದಿ ಆರಿಸುವ ಕೆಲಸಕ್ಕೆ ಹೋದಾಗ ದುಷ್ಕರ್ಮಿಗಳು ಇವರ ಮೇಲೆ ಅತ್ಯಾಚಾರ ಮಾಡಿ ಸೈದಾಪುರ ಪಕ್ಕದ ನೀಲಹಳ್ಳಿಯ ಕೆರೆಯಲ್ಲಿ ಶವಗಳನ್ನು ಬಿಸಾಕಿರುತ್ತಾರೆ ಎಂಬ ಅನುಮಾನ ಕಂಡು ಬಂದಿರುತ್ತದೆ. ಆದರೆ ಸ್ಥಳೀಯ ಪೊಲೀಸರು ಮತ್ತು ಸ್ಥಳೀಯ ರಾಜಕಾರಣಿಗಳ ಒತ್ತಡದಿಂದ ಮೃತರ ಸಂಬಂಧಿಕರಿಂದ ಪ್ರಕರಣವನ್ನು ದಾಖಲು ಮಾಡುವಾಗ ಇವರು ಸುಳ್ಳು ಹೇಳಿಕೆಗಳನ್ನು ದಾಖಲಿಸಿಕೊಂಡು ಸಂಪೂರ್ಣ ಈ ಪ್ರಕರಣವನ್ನು ದಾರಿ ತಪ್ಪಿಸುವ ಹುನ್ನಾರವನ್ನು ಮಾಡುತ್ತಿರುವುದು ಕಂಡು ಬರುತ್ತದೆ. ಪ್ರಕರಣ ನಡೆದು 20-25 ದಿನಗಳು ಕಳೆದರೂ ಅತ್ಯಾಚಾರ ಮತ್ತು ಕೊಲೆ ಎಸಗಿರುವ ವಿರುದ್ಧ ಯಾವುದೇ ಸುಳಿವು ನೀಡದೆ ಮತ್ತು ಅನುಮಾನಾಸ್ಪದವಾಗಿ ಅತ್ಯಾಚಾರ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಲೇಬೇಕು. ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳಿಗೆ ಈ ಕೂಡಲೇ ಗಲ್ಲು ಶಿಕ್ಷೆ ಆಗಲೇಬೇಕು. ಇಂಥ ಅತ್ಯಾಚಾರಕ್ಕೆ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳನ್ನು ಈ ಕೂಡಲೇ ಗಲ್ಲು ಶಿಕ್ಷೆಗೆ ಗುರಿಪಡಿಸಲೇಬೇಕು. ಪರಿಹಾರ ನೀಡಲೇಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಲ್ಲಬೇಡ ಮಾನವ ಹೆಣ್ಣಿನ ಜೀವವ, ಜೀವ ಕೊಡುವ ಜೀವದು ಅರಿತು ನಡೆಯಿರಿ, ಜೀವ ಕೊಡುವ ಜೀವದು ತಿಳಿದುಕೊಳ್ಳಿರಿ. ಕಳೆಯಬೇಡ ಮಾನವ ಎಂತನದ ಜೀವವ, ಜೀವ ಕೊಡುವ ಜೀವದು ತಿಳಿದುಕೊಳ್ಳಿರಿ. ನಿಮ್ಮ ಮನದ ಆಸೆಗೆ ಮಾಡದಿರಿ ಅತ್ಯಾಚಾರ, ನಿಮ್ಮ ಮನದ ಆಸೆಗೆ ಮಾಡದಿರಿ ಅತ್ಯಾಚಾರ. ಮಾಧ್ಯಮದ ಮುಂದೆ ಇಂದು ಹೆಣ್ಣು ಬೆತ್ತಲಾಗೆ ಬೇಡ ಮಾನವ ಎಂತನದ ಜೀವವ, ಜೀವ ಕೊಡುವ ಜೀವದು ಅರಿತು ನಡೆಯಿರಿ.
ನಿಮ್ಮ ಕೆಟ್ಟ ಕೆಲಸಕ್ಕೆ ಅಗಲ ಮುಟ್ಟಿಕೊಳ್ಳಿ, ನಿಮ್ಮ ತಾಯಿ ತಂಗಿಯಂತೆ ಕಳೆಯಬೇಡ ಮಾನವ ಎಂತನದ ಜೀವವ, ಜೀವ ಕೊಡುವ ಜೀವ ಅದು ತಿಳಿದುಕೊಳ್ಳಿರಿ, ಜೀವ ಕೊಡುವ ಜೀವ ಅದು ಅರಿತು ನಡೆಯಿರಿ. ಒಬ್ಬ ಹೆಣ್ಣಂತ ಪ್ರಸ್ತುತ ಮಾತನಾಡ್ತೀವಿ. ಸೌಜನ್ಯ ಅಂತ ಕೇಸನ್ನ ಇವತ್ತಿಗೆ ಸಹಿತ ನಾವು ಕಳೆದ 15 ವರ್ಷ ಆದ್ರೂ ಸಹಿತ ಇವತ್ತಿಗೆ ನಾವು ಆ ಕೇಸನ್ನ ಜೀವಂತ ಇಟ್ಟಿದ್ದೀವಿ. ಎಲ್ಲ ಕಡೆ ಮಾತನಾಡ್ತಾ ಇದೀವಿ, ಎಲ್ಲ ಮಾಧ್ಯಮದಲ್ಲಿ ಬೇರೆ ಬೇರೆ ಅರೆಸ್ಟ್ ಆಯ್ತು, ಎಲ್ಲ ಆಯ್ತು. ಆದ್ರೆ ಈ ಪ್ರಕರಣ ಕಳೆದ 12ನೇ ತಾರೀಕಾಗಿ ಕಳೆದ ಇಷ್ಟು ದಿನ ಆದ್ರೂ ಸಹಿತ ಇವತ್ತಿಗೆ ಸಹ ಅವ್ರು ಯಾರು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಇದು ಬಹಳ ಶೋಚನೀಯ ವಿಚಾರ, ಬಹಳ ನೋವಿನ ವಿಚಾರ. ಸರ್ಕಾರ ಇವತ್ತು ನಾವು ಜನಪರ ಸರ್ಕಾರ, ನಾವು ಜನಹಿತ ಸರ್ಕಾರ, ಈ ಜನರಿಗಾಗಿ ನಾವಿದ್ದೀವಿ. ಶೋಷಿತರಿಗೆ ನೊಂದವರಿಗೆ ನಾವು ಅಹಿಂದ ಸರ್ಕಾರ ಎಲ್ಲಿದೆ ಸ್ವಾಮಿ? ಅಹಿಂದ ಇವರೆಲ್ಲ ಯಾರು ಬರೋದು? ಇವರೆಲ್ಲ ಹಿಂದನೆ, ನೀವು ಒಂದೇ ಮುಂದ ಎಲ್ಲೈತೆ ಅಹಿಂದ? ಇವರೆಲ್ಲ ಬರ್ತಕ್ಕಂಥ ಯಾರು, ಯಾವ ವರ್ಗದಲ್ಲಿ ಬರ್ತಾರೆ ಇವರೆಲ್ಲ? ಅವ್ರಿಗೆ ಇವತ್ತಿಗೆ ಎಷ್ಟೋ ಇನ್ನ ಅದೇ ಅರಿವಿಲ್ಲ ಅವರಿಗೆ. ಬಹುತೇಕರಿಗೆ ಅವರಿಗೆಲ್ಲ ನಾವು ಎಷ್ಟೇ ಬರ್ತವೋ, ಯಾವ ಸಮುದಾಯ, ಯಾವ ಇದ್ರಾಗ ಬರ್ತವೋ, ಯಾವ ಧರ್ಮದಾಗ ಬರ್ತವೋ, ಜಾತಿಯಾಗ ಬರ್ತವೋ ಅಂತಕ್ಕಂಥ ಒಂದು ಪರಿಹಾರ ಕಲಿಸ್ಬೇಕಂತ ನಾವು ಹೋರಾಟ ಮಾಡಿದಾಗ 2013ರಲ್ಲಿ ಯೋಜನೆ ಅಂತ ಹೇಳಿದ್ರಿ, ನೇರ ಸಾಲ ಅಂತ ಹೇಳಿದ್ರಿ, ಇವೆಲ್ಲವೂ ಕೂಡ ಬರೀ ನಾಮಕವಾಗ್ತಾ ಇದ್ದವು, ಯಾವುದೇ ಜಾರಿ ಆಗಲಿಲ್ಲ ಬಂದೇಳೆ. ಹಾಗಾಗಿ ಇವತ್ತು ಗುರುಮಿಟ್ಕಲ್ ತಾಲೂಕಿನಲ್ಲಿ ಕಳೆದ 12ನೇ ತಾರೀಕು ಕಳೆದ ತಿಂಗಳು ಅವರ ಮನೆಯಲ್ಲಿ ಅವರ ಹಿರಿಯರು ಬಹಳ ಕಷ್ಟವಾಗಿ ಅವರಿಗೆ ಬಹಳ ಜಡ್ಡು ಜಾಪತ್ತು ಬಂದಿತ್ತು. ಆ ವೃದ್ಧ ಮಹಿಳೆಯರು ಕೂಡ, ಆ ಹೆಣ್ಮಕ್ಳ ತಂದೆ ತಾಯಿ ಕೂಡ ತೋರಿಸ್ಕೊಳ್ಳಕ್ಕೆ ದುಡ್ಡಿರಲಿಲ್ಲ ಬಂಧುಗಳೇ. ಹಾಗಾಗಿ ಇವರು ಭಿಕ್ಷೆ ಬೇಡವನ್ನು ಬಿಟ್ಟು ಸಿಂಧಿ ಆಯುವಕ್ಕೆ ಆಯ್ಕೆ ಮಾಡಿಕೊಂಡು ದಿನನಿತ್ಯ ಸಿಂಧಿ ಆಯಿಸಿ, ಯಾವುದೋ ಬಾಟ್ಲಿ ಇರ್ಬೋದು, ಪೇಪರ್ ಇರ್ಬೋದು, ಆ ಕಸ್ತು ಪುಡಿಯಲ್ಲಿ ಬಿದ್ದಿದ್ದನ್ನ ತಗೊಂಡು ಆ ಗುಜರಿಗಲ್ಲಿ ಮಾರ್ಕೊಂಡು ಬಂದಂತ ಪುಡಿಕಾಸ್ನಲ್ಲಿ ಅವರ ಜೀವನ ನಡೆಸ್ತಾ ಇದ್ರು ಬಂಧುಗಳೇ. ಹಾಗಾಗಿ ಅಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರತಿನಿಧಿಸುವ ತಾಲೂಕು ಮತ್ತು ಆ ಜಿಲ್ಲೆ ಸಾಹೇಬ್ರೆ, ಖರ್ಗೆ ಸಾಹೇಬ್ರೆ, ಇವತ್ತು ರಾಜ್ಯದ ದೇಶದ ಉನ್ನತ ಮಟ್ಟದ ಇವತ್ತು ಒಂದು ಪಕ್ಷದ ಅಧ್ಯಕ್ಷರಾದಿರಿ. ತಮ್ಮ ಮಗ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಕೂಡ ಇವತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರಿ. ಅಲ್ಲಿ ಕೂಡ ಸ್ಥಳೀಯ ಒಬ್ಬ MLA ಕೂಡ ಪ್ರಾಮಾಣಿಕವಾಗಿರುವಂತ MLA ಇರುವಂತಹ ಸ್ಥಳ ಅದು. ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿರುವಂತ ಒಬ್ಬ ಜನಪ್ರತಿನಿಧಿಗಳು ಮತ್ತೆ ಒಂದು ಉಸ್ತುವಾರಿ ಮಂತ್ರಿ ಇದುವರೆಗಾದ್ರೆ ಸುತ ನಮ್ಮ ಅಲೆಮಾರಿ ಮಕ್ಕಳು ಸತ್ತಾರ ಅಂತೇಳಿ ಒಂದಿಸೋಗಿಲ್ಲ ಬಂಧುಗಳೇ. ಯಾಕೆ ಹೋಗಿಲ್ಲ ಅಂದ್ರೆ ಇವರು ಅಲೆಮಾರಿಗಳು, ಇವರು ಪ್ರಾಣ ಪಕ್ಷಿಗಳಿಂದ ಕಡೆ, ನಾಯಿ ನರಿಗಳಿಂದ ಕಡೆ ಅಂತಂದೇಳಿ ನಮ್ಮ ಭಾವಿಸೋದ ಸರ್ಕಾರಗಳಿಗೆ ಒಂದು ಧಿಕ್ಕಾರವನ್ನು ಹಾಕ್ಬೇಕಾಗತ್ತೆ. ಹಾಗೆ ಮೇಲ್ಜಾತಿಯವರು ಇರ್ಬೋದು, ದೊಡ್ಡ ಜಾತಿಯವರು ಯಾರಾದ್ರೂ ಪ್ರಾಣ ಕಳ್ಕೊಂಡ್ರೆ ಇಡೀ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಮಂತ್ರಿಗಳು ಕೂಡ ಹೋಗಿ ಅವರ ಮನೆಗೆ ಕೋಟ್ಯಾಂಗಟ್ಟಲೆ ದುಡ್ಡು ತಲುಪಿಸ್ತಾರೆ, ಅವರಿಗೆ ರೊಕ್ಕ ಕೊಡ್ತಾರೆ. ಅದಕ್ಕಾಗಿ ಸರ್ಕಾರ ಸೂಕ್ತವಾದ ರೀತಿಯಲ್ಲಿ ಕ್ರಮ ಕೈಗೊಂಡು ತಕ್ಷಣಕ್ಕೆ ಅವರಿಗೆ ನ್ಯಾಯ ಒದಗಿಸಬೇಕಂತ ಕೇಳಿಕೊಳ್ತಾರೆ. ಗುರುಮಿಟ್ಕಲ್ ವ್ಯಾಪ್ತಿಯಲ್ಲಿ ನಡೆದಂತಹ 2 ಅಮಾಯಕ ಮಹಿಳೆಯರ ಅತ್ಯಾಚಾರ ಮತ್ತು ಸಾವು, ಇದನ್ನ ಖಂಡಿಸಿ ಇವತ್ತು ಗಂಗಾವತಿ ನಗರದಲ್ಲಿ ಈ ಒಂದು ಪ್ರಗತಿಪರರು ಮತ್ತು ದಲಿತ ಸಂಘಟನೆಗಳು, ಅಲೆಮಾರಿ ಸಂಘಟನೆಗಳು, ಅಲೆಮಾರಿ ಸಂಘಟನೆಗಳೆಲ್ಲರೂ ಸೇರಿ ಇವತ್ತೇನು ಈ ಒಂದು ಪ್ರಕರಣದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ನಾನು ಅದಕ್ಕೆ ನನ್ನ ಮನಸ್ಸಿನಿಂದ ಅದಕ್ಕೆ ನಾನು ಪ್ರೋತ್ಸಾಹವನ್ನು ಅಥವಾ ಸಪೋರ್ಟನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಈಗಾಗಲೇ ಹೇಳ್ತಾ ಇದ್ರು ರಾಘವೇಂದ್ರ ಚೌಡಕಿಯವರು ಮತ್ತು ಅವರು, ಈ ದೇಶದಲ್ಲಿ 78 ವರ್ಷಗಳಾದರೂ ಕೂಡ ಬೀದಿಯಲ್ಲಿ ಹೆಣ್ಮಕ್ಳು ಈ ಥರ ನಲಗಿ ಸಾಯ್ತಾ ಇದ್ದೀವಿ ಅಂದರೆ ಈ ದೇಶದಲ್ಲಿ ಯಾರು ಅಲ್ಪಸಂಖ್ಯಾತರಾಗಲಿ, ದಲಿತರಾಗಲಿ, ಹಿಂದುಳಿದವರಾಗಲಿ, ಮೇಲ್ವರ್ಗ ಆಗಲಿ, ಕೆಳವರ್ಗ ಆಗಲಿ, ಎಲ್ಲರಿಗಿಂತ ಅತ್ಯಂತ ಶೋಷಿತ ಸಮುದಾಯ ಯಾವುದಾದ್ರೂ ಒಂದು ಇದ್ರೆ ಅದು ಮಹಿಳೆಯರು, ಅವರೇ ನಿಜವಾದ ದಲಿತರು ಅನ್ನೋದನ್ನ ಪದೇ ಈ ಅತ್ಯಾಚಾರಗಳು ಹೇಳ್ಕೊಡ್ತಾ ಇದ್ದಾರೆ ನಮಗೆ. ಈ ದೇಶದಲ್ಲಿ ನಿಜವಾಗ್ಲೂ ಒಂದು ದಲಿತಳು, ದಮನಿತಳು, ಶೋಷಿತಳು, ಆಕೆ ಮೇಲೆ ನಿರಂತರವಾಗಿ ಶತಮಾನಗಳಿಂದ ಇಷ್ಟೆಲ್ಲ ಒತ್ತಡಗಳು ನಮ್ಮ ಮೇಲೆ ಹೇರ್ಪಡ್ತಾ ಇದ್ರು. ನಮ್ಮೆಲ್ಲ ಹೆಣ್ಮಕ್ಳು ಇವತ್ತು ಮನೆಯಲ್ಲಿ ಕೂತಿದಾರಲ್ಲ, ಗೃಹಿಣಿಯರಾಗಿ, ನಾನು ಯಾವುದೇ ಜಾತಿ ಧರ್ಮದ ಬಗ್ಗೆ ಮಾತಾಡೋದಿಲ್ಲ, ಮಹಿಳೆ ಅಂದ್ರೆ ಒಂದೇ ಜಾತಿ.
ಅವರೆಲ್ಲರೂ ಕೂಡ ಇಂತಿಂಥ ಸಣ್ಣ ಸಮುದಾಯ ಇರಲಿ ದೊಡ್ಡ ಸಮುದಾಯ ಇರಲಿ ಇಂತಹ ಒಂದು ಕೃತ್ಯಗಳು ನಡೆದಾಗ ಬೀದಿಗಿಳಿದು ಹೋರಾಟ ಮಾಡಬೇಕು. ಯಾಕಂದ್ರೆ ಎಲ್ಲೋ ಹೊತ್ತಿ ಉರಿತಾ ಇರುವಂತ ಬೆಂಕಿಯನ್ನು ನೋಡಿ ಇದು ನಮ್ಮನೆವರೆಗೂ ಬಂದಿಲ್ಲಲ್ಲ ಅಂತ ಶಾಂತಿಯಿಂದ ಕೂತ್ಕೊಳ್ಳೋದೇನಿದೆಯಲ್ಲ ಅದು ಮನುಷ್ಯತ್ವವನ್ನು ತೋರಿಸ್ಕೊಳ್ಳೋದಿಲ್ಲ. ಇವತ್ತು ಅವರ ಮನೆಯಲ್ಲಾಗಿದೆ, ನಾಳೆ ನಮ್ಮ ಮನೆಯಲ್ಲಾಗುತ್ತೆ. ಈಗ ಒಂದು ಬಹಳ ತುಂಬಾ ಅದ್ಭುತವಾಗಿ ಹೇಳಿದ್ರು, ಮೇಲ್ಜಾತಿಯವರ ಮನೆಯಲ್ಲಿ ಏನಾದರೂ ಅತ್ಯಾಚಾರಗಳಾಡಿದ್ರೆ ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಗಲಾಟೆ ಆಗುತ್ತೆ. ಸ್ವಾಮಿ, ನಿಮ್ಗೆಲ್ಲ ಗೊತ್ತಿರಲಿ, ಅಲ್ಲಿ ತಮ್ಮ ತಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಎಲ್ಲರೂ ಸಿದ್ಧರಾಗಿರ್ತಾರೆ. ಸಣ್ಣ ಸಣ್ಣ ಸಮುದಾಯಗಳು ಬೆಳಕಿಗೆ ಬರದೆ ಯಾಕೆ ಕಗ್ಗೊಲೆ ಆಗ್ತಾ ಇದ್ದೇವೆ ಅಂದ್ರೆ ಇವರಿಂದ ರಾಜಕಾರಣಿಗಳಿಗೆ, ಯಾವುದೇ ರಾಜಕಾರಣಿಗಳಿರಲಿ ಪಕ್ಷಾತೀತವಾಗಿ ಅವರಿಗೆ ಯಾವುದೇ ಒಂದು ಲಾಭಗಳಿರೋದಿಲ್ಲ. ಇಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಪಕ್ಷಗಳನ್ನ ಹೊರತುಪಡಿಸಿ, ಜಾತಿಯನ್ನ ಹೊರತುಪಡಿಸಿ, ಧರ್ಮಗಳನ್ನ ಹೊರತುಪಡಿಸಿ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಮೂಲಕ ನಾವೆಲ್ಲ ಮಹಿಳೆಯರು, ಇಂಥ ಮಹಿಳೆಯರಿಗೆ ಮತ್ತು ನಿಮ್ಮಂತ ಪುರುಷ ಸ್ತ್ರೀವಾದಿಗಳೆಲ್ಲರೂ ಸೇರಿ ಇಂಥ ಪ್ರಕರಣಗಳಿಗೆ ನ್ಯಾಯವನ್ನು ಕೊಡಬೇಕಾಗುತ್ತೆ. ಸಂವಿಧಾನ ಎಲ್ಲರಿಗಿಂತ ದೊಡ್ಡ ಧರ್ಮ ಗ್ರಂಥ. ಆ ಧರ್ಮ ಗ್ರಂಥದ ಮೂಲಕ ಇಂತಹ ಧರ್ಮಗಳಿಗೆ ನಾವು ಉತ್ತರಗಳನ್ನು ಕಂಡುಕೊಳ್ಬೇಕಾಗುತ್ತೆ. ನಾನು ಈ ಮಾನ್ಯ ಸಂಘಟಕರಲ್ಲಿ ಮತ್ತು ಆ ಕುಟುಂಬದವರಲ್ಲಿ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ವೇದಿಕೆಯವರಲ್ಲಿ ನಾನು ಕಳಕಳಿಯ ಮನವಿಯನ್ನ ಮಾಡ್ಕೊತೀನಿ. ಕಾನೂನು ಮೂಲಕ ಇದಕ್ಕೆ ಹೋರಾಟವನ್ನ ರೂಪಿಸಬೇಕು. ನೀವು ಬೀದಿಯಲ್ಲಿ ಪ್ರತಿಭಟನೆ ಮಾಡಬಹುದು, ತಾಲೂಕಾ ದಂಡಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡಬಹುದು. ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ತುಂಬಾ ಜನ ಈ ಒಂದು ಪ್ರಕರಣದ ವಿರುದ್ಧನೇ ಹೋರಾಟವನ್ನ ಮಾಡಿದ್ರು. ಹೋರಾಟಗಳು ಕೇವಲ ಬೀದಿಗೆ ಸೀಮಿತವಾಗಬಾರ್ದು, ಕೋರ್ಟ್ ಕಟ್ಟಳೆ ಇರಬೇಕು. ಇವತ್ತು ಹೇಳಿದ್ರು, ನೇಹ ಹಿರೇಮಠ್ ಕೊಲೆ ಇರಬಹುದು, ಸೌಜನ್ಯ ಕೊಲೆ ಇರಬಹುದು, ಶ್ಯಾಮಮ್ಮ ಮತ್ತು ಸಾಯಮ್ಮನ ಕೊಲೆ ಇರಬಹುದು, ದೇವಮ್ಮನ ಕೊಲೆ ಇರಬಹುದು, ಯಾವುದೇ ಕೊಲೆ ಅತ್ಯಾಚಾರಗಳಲ್ಲಿ ಕಾಮುಕರಿಗೆ ಹೆಣ್ಣನ್ನ ಅನುಭವಿಸೋದಂತೆ ಗೊತ್ತಿರುತ್ತೆ ಹೊರತು ಮುಟ್ಟಲಾದ ಹೆಣ್ಮಕ್ಳನ್ನು ಕೂಡ ಮುಟ್ಟಿ ತಮ್ಮ ಕಾಮುಕ ತೀಟೆಯನ್ನು ತೀರಿಸಿಕೊಳ್ಳುವಂತಹ ಪುರುಷ ಮನಸ್ಥಿತಿಗೆ ನಾವು ಇವತ್ತು ಧಿಕ್ಕಾರವನ್ನು ಹೇಳಬೇಕಾಗುತ್ತೆ. ನಾವು ಮೇಲ್ವರ್ಗದವರು ಬಂದು ಕೆಳವರ್ಗದ ಬಗ್ಗೆ ಮಾತಾಡಬೇಕು, ಕೆಳವರ್ಗದವರು ಹೋಗಿ ಮೇಲ್ವರ್ಗದವರ ಹತ್ರ ಮಾತಾಡಬೇಕು. ಇಲ್ಲಿ ಹೆಣ್ಣು ಒಂದು ಜಾತಿ, ಹೆಣ್ಣೆ ಒಂದು ಧರ್ಮ, ಹೆಣ್ಣೆ ನಿಜವಾದ ದಲಿತರು. ಹೇಳಿದ್ರು ಹಾಡಿನಲ್ಲಿ ತುಂಬಾ ಚಂದ, ಒಂದು ಜೀವಕ್ಕೆ ಜೀವ ಕೊಡೋ ಹೆಣ್ಣಿಗೆ ಇವತ್ತು ಈ ರೀತಿ ಅನ್ಯಾಯ ಆಗ್ತಾ ಇದ್ರೆ ನಾವೆಲ್ಲ ಮಹಿಳೆಯರು ಒಗ್ಗಟ್ಟಾಗಿ ಸಂಘಟಿತರಾಗಿ ಕಾನೂನಾತ್ಮಕ ಹೋರಾಟ ಕೂಡ ಈ ಸಂಘಟಕರು ರಚನೆ ಮಾಡೋದ್ರ ಮೂಲಕ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ 15 ವರ್ಷದಿಂದ ನಡೀತಾ ಇರುವಂತಹ ಸೌಜನ್ಯ ಕೇಸಲ್ಲಿ ಪ್ರಾರಂಭದಲ್ಲೇ ಎಲ್ಲಾ ಸಾಕ್ಷಿಗಳನ್ನ ನಾಶ ಮಾಡಿಬಿಟ್ಟಿದ್ದಾರೆ. ಕೆಲವೊಮ್ಮೆ ಸರ್ಕಾರಗಳು ಕೂಡ ಅಥವಾ ಕಾನೂನು ಕೂಡ ಕೈ ಕಟ್ಕೊಳ್ಳೋ ರೀತಿಯಲ್ಲಿ ಕಾನೂನು ಬಲ್ಲವರು ಏನೇನ್ ಬೇಕೋ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಬಿಟ್ಟಿರ್ತಾರೆ. ಇವತ್ತು ಸೌಜನ್ಯ ಕೇಸು ಮತ್ತೆ ಸತ್ತು ಮಾಡ್ತಾ ಇದೆ, ಆದ್ರೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಯಾವುದೇ ಭರವಸೆ ಇಲ್ಲ. ಯಾಕಂದ್ರೆ ಕೋರ್ಟ್ ಕೇಳೋದು ಸಾಕ್ಷಿಗಳನ್ನ ಕೇಳುತ್ತೆ, ನಮ್ಮ ಹೋರಾಟಗಳನ್ನಲ್ಲ, ನಮ್ಮ ಧ್ವನಿಗಳನ್ನಲ್ಲ, ಕಾಗದದಲ್ಲಿ ಸಿಗುವಂತ ಸಾಕ್ಷಿಗಳನ್ನ ಕೇಳುತ್ತೆ. ಹಾಗಾಗಿ ಬಲಾಢ್ಯರ ವಿರುದ್ಧ, ಸರ್ಕಾರದ ವಿರುದ್ಧ ಮತ್ತು ಇಂತಹ ಪ್ರಕರಣಗಳ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ದಯವಿಟ್ಟು ಸಂಘಟಕರು ಸಾಕ್ಷಿಗಳ ಸಮೇತ ಕಾನೂನು ಹೋರಾಟಗಳನ್ನ ಮಾಡಿ ಇಂತಹ ಕುಟುಂಬಗಳಿಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಅಂತ ನಾನು ಎಲ್ಲಾ ಸಂಘಟಕರಲ್ಲಿ ಮನವಿ ಮಾಡ್ತೀನಿ. ಇದಕ್ಕೆ ಯಾರೂ ಹೆದರಬೇಕಾಗಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವೇ ದೊಡ್ಡ ಶಕ್ತಿಯಾಗಿ, ಜಾತಿಯನ್ನ ಮೀರಿದ ಶಕ್ತಿ, ಧರ್ಮವನ್ನ ಮೀರಿದ ಶಕ್ತಿ, ಸರ್ಕಾರವನ್ನ ಮೀರಿದ ಶಕ್ತಿ ಕಾನೂನಿದೆ. ಆ ಕಾನೂನು ಮತ್ತೆ ಅಲೆಮಾರಿ ಒಕ್ಕೂಟದ ವತಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಗುರುಮಿಟ್ಕಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಕಳೆದ ತಿಂಗಳು 12ನೇ ತಾರೀಕಿಗೆ ಯಾವ ಘಟನೆ ನಡೀತು, ಅಮಾನುಷವಾಗಿರ್ತಕ್ಕಂಥ ಘಟನೆ. ಭಾರತ ದೇಶ ಹೆಣ್ಣಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ವಿ. ಪ್ರತಿಯೊಂದು ನದಿಗಳ ಹೆಸರಿನ ಹೆಣ್ಣಿಗೆ ಹೆಸರನ್ನ ಇಟ್ಟಿದ್ವಿ. ಭೂತಾಯಿಯನ್ನ ಹೆಣ್ಣಿಗೆ ಹೋಲಿಸ್ತೇವೆ. ಅಂತ ಹೆಣ್ಣನ್ನ ಜೀವ ಕೊಟ್ಟಿರ್ತಕ್ಕಂಥವಳು ಹೆಣ್ಣೆ ಆಗಿದ್ದಾಳೆ. ಆದ್ರೆ ಆ ಜೀವ ಕೊಟ್ಟಿರ್ತಕ್ಕಂಥ ಹೆಣ್ಣನ್ನೇ ಒಂದು ಕಾಮುಕ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದು ಏನು ಘಟನೆ ನಡೆದಿದೆ, ಈ ರೀತಿ ಇವತ್ತಲ್ಲ, ಈ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ. ಆ ನಿರಂತರವಾಗಿ ನಡ್ಕೊಂಡು ಬರ್ತಕ್ಕಂಥ ಘಟನೆಗಳಿಗೆ ಒಂದು ಇತಿಶ್ರೀಯನ್ನು ಆಡ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡಬೇಕು, ಮತ್ತೆ ಅಧಿಕಾರಿಗಳು ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ಹೋರಾಟ, ಈ ರೀತಿಯ ಹೋರಾಟಗಳು ಮತ್ತೆ ಮತ್ತೆ ನಡಿಬಾರದು ಅನ್ನಂಗಿದ್ರೆ ಹೆಣ್ಣು ಮಕ್ಕಳನ್ನ ಗೌರವಿಸ್ತಕ್ಕಂಥದ್ದಾಗಬೇಕು. ಜೊತೆಗೆ ಈಗಾಗಲೇ
ಈ ರೀತಿಯ ಕೃತ್ಯಕ್ಕೆ ಒಳಪಟ್ಟಿರ್ತಕ್ಕಂಥವನ್ನ ಕಂಡುಹಿಡಿದು ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಮತ್ತೊಬ್ಬರಿಗೆ ಇದು ಈ ರೀತಿ ಮಾಡೋದು ತಪ್ಪು ಅಂತಕ್ಕಂಥದ್ದು ಮಾಡ್ಲಿಕ್ಕೆ ಮನಸ್ಸ ಮಾಡಲಾರ್ದಂತ ಒಂದು ಸ್ಥಿತಿಯನ್ನ ಸರ್ಕಾರಗಳು ತಂದುಕೊಡ್ಬೇಕಂತ ಕೇಳ್ಕೊಳ್ತಾ, ನಾಳೆಯ ದಿನ ಇಡೀ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದೆ. ಮಹಿಳಾ ದಿನಾಚರಣೆ ಆಚರಣೆ ಮಾಡೋದಕ್ಕಿಂತನೂ ಈ ರೀತಿಯ ಮಹಿಳೆಯರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರಗಳು ಮತ್ತು ಅಧಿಕಾರಿಗಳು ಮಾಡ್ಬೇಕಂತ ಕೇಳ್ಕೊಳ್ತಾ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮಸ್ಕಾರ. ಧನ್ಯವಾದಗಳು ಸರ್.